ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಹಲವಾರು ರೀತಿಯ ಒಂದು ಟಿಪ್ಸ್ ಬೇಕು ಮತ್ತು ರೆಮಿಡಿ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡ್ಬೋದು. ಈ ಒಂದು ಯೂಟ್ಯೂಬ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಒಂದು ಪ್ರತಿದಿನ ಹಾಕುವಂಥ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ. ನಾನಿವತ್ತು ಟಾಪಿಕ್ ಬಂದ್ಬಿಟ್ಟು, ನಾವು ಹೊರಗಡೆ ಹೋಗೋಂಥದ್ದು ತುಂಬಾ ಇರುತ್ತೆ. ಹಲವಾರು ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇರ್ತೀವಿ. ಶಾಪಿಂಗ್ ಆಗ್ಬೋದು, ಮದುವೆ, ಫಂಕ್ಷನು, ಈ ರೀತಿ ಹಲವಾರು ರೀತಿಯಲ್ಲಿ ಹೊರಗಡೆ ಹೋಗೋದ್ರಿಂದ ನಮಗೆ ಜಾಸ್ತಿ ಆಗೋವಂಥದ್ದು ಏನು ಅಂತ ಅಂದರೆ ನೆಗೆಟಿವ್ ರಿಸೀವ್ ಆಗೋವಂಥದ್ದು, ಕಣ್ದೃಷ್ಟಿಯ ಆಗೋವಂಥದ್ದು. ನಾವು ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬಂದಾಗ ಸುಸ್ತಾಗೋವಂಥದ್ದು, ಸ್ಟ್ರೈನ್ ಆಗೋವಂಥದ್ದು, ಕೈಕಾಲೆಲ್ಲ ನೋವು ಆಗೋವಂಥದ್ದು ಆಗ್ತಾ ಇರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು, ನನ್ನ ಯೂಟ್ಯೂಬಲ್ಲೂ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಏನು ಅಂತ ಅಂದರೆ, ನಾವು ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಾವೇ ಒಂದು ಇಲ್ಲಿಂದನೇ ರೆಮಿಡಿ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಒಂದು ಬಾಡಿಗೆ ಅಂದರೆ ನಮಗೆ ಯಾವುದೇ ರೀತಿಯ ಕಣ್ದೃಷ್ಟಿ ಆಗಲಿ, ಒಂದು ನೆಗೆಟಿವ್ ಆಗಲಿ ನಮಗೆ ರಿಸೀವ್ ಆಗಲ್ಲ. ಏನದು ಅಂತ ಅಂದರೆ ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಇದನ್ನು ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ. ಇದನ್ನು ಮಾಡಿಕೊಂಡು ನೀವು ಪ್ರತಿದಿನ ಎಲ್ಲೇ ಹೊರಗಡೆ ಹೋಗೋದ್ರಿಂದನೂ ಕೂಡ ಆ ಒಂದು ನಾವು ತೊಗೊಂಡೋಗಿರೋಂಥ ವಸ್ತು, ಆ ಒಂದು ನೆಗೆಟಿವ್ ಆಗಿರ್ಬೋದು, ಒಂದು ನಮ್ಮ ಕಣ್ದೃಷ್ಟಿನ ರಿಸೀವ್ ಮಾಡ್ಕೊಳುತ್ತೆ. ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಏನದು ಅಂತ ಅಂದರೆ ನೋಡ್ಕೊಂಬನ್ನಿ. ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಈ ಒಂದು ರೆಮಿಡಿ ಮಾಡೋಕ್ಕೆ ಏನು ಅಂತ ಅಂದರೆ, ಒಂದು ಕಾಟನ್ ಬಟ್ಟೆಯನ್ನು ನಾವು ತೊಗೊಳ್ಬೇಕಾಗುತ್ತೆ. ಕಾಟನ್ನು ಯಾವ ರೀತಿ ಬಟ್ಟೆನಾದರೂ ತೊಗೊಂಡ್ರೆ ಆಯಿತು. ನಾನು ಇಲ್ಲಿ ಒಂದು ನಮಗೆ ಹೊರಗಡೆ ತೊಗೊಂಡೋಗ್ಬೇಕಾದ್ರೆ ಒಂದು ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ, ಒಂದು ಜೇಬಲ್ಲಿ ಇಟ್ಕೊಳ್ಳೋಕ್ಕೆ ಇದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಕರ್ಚೀಫ್ನ ತೊಗೊಂಡಿದ್ದೀನಿ. ನೀವು ಕವರಲ್ಲಿ ಮಾಡೋ ಹಾಗಿಲ್ಲ, ಯಾಕೆಂದರೆ ಕವರು ಈ ಒಂದು ನೆಗೆಟಿವ್ನಾಗಲಿ ಮತ್ತು ಕಣ್ದೃಷ್ಟಿ ಆಗಲಿ ರಿಸೀವ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಈ ರೀತಿ ಕಾಟನ್ ಬಟ್ಟೆ ಒಂದು ಕರ್ಚೀಫ್ ತೊಗೊಳ್ಳೋದ್ರಿಂದ ಈ ಒಂದು ರೆಮಿಡಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ನಾನು ಕರ್ಚೀಫ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನಂತರ ನಾನು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ 3 ಲವಂಗನ ತೊಗೊಂಡಿದ್ದೀನಿ. ನಂತರದಲ್ಲಿ 3 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ನಾನು ಇವಾಗ ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಇಲ್ಲಿ 3 ಲವಂಗ, 3 ಕಾಳು ಮೆಣಸನ್ನು ನಾನು ತೊಗೊಂಡಿದ್ದೀನಿ. ಇದು ಏನು ಮಾಡುತ್ತೆ ಅಂತ ಅಂದರೆ, ನಮ್ಮ ಒಂದು ಹೊರಗಡೆ ಹೋಗೋಂಥ ಒಂದು ನೆಗೆಟಿವ್ ಆಗಲಿ, ಒಂದು ಕಣ್ದೃಷ್ಟಿನಾಗಲಿ ಈ ಒಂದು ಕಲ್ಲುಪ್ಪಾಗಲಿ, ಮೆಣಸಾಗಲಿ, ಲವಂಗ ಆಗಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ಈ 1 ಸ್ಪೂನ್ ಹಾಕಿ ಕಲ್ಲುಪ್ಪು ಹಾಕಿದ್ದೀನಿ, 3 ಮೆಣಸು ಮತ್ತು 3 ಲವಂಗ. ಇದನ್ನು ನಾನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿರಿ, ಕರ್ಚೀಫ್ ನೀಟಾಗಿ ಮಡಿಸ್ದಂಗೆ ಕಾಣುತ್ತೆ. ಯಾವುದೇ ರೀತಿಯಲ್ಲಿ ಇದರಲ್ಲಿ ಸಮಸ್ಯೆ ಆಗಲ್ಲ. ಇದನ್ನು ನೀವು ಗಂಡು ಮಕ್ಕಳಾಗಿದ್ದರೆ ನೀವು ಜೇಬಲ್ಲಿ ಇಟ್ಕೊಬೋದು, ಹೆಣ್ಮಕ್ಳಾಗಿದ್ದರೆ ನೀವು ಪರ್ಸಲ್ಲಿ ಇಟ್ಕೊಬೋದು. ಇದನ್ನು ಇಟ್ಕೊಂಡು ಹೋಗೋದ್ರಿಂದ ಹೊರಗಡೆ ನಿಮಗೆ ಏನು ನೆಗೆಟಿವ್ ರಿಸೀವ್ ಆಗುತ್ತೆ ಮತ್ತು ಕಣ್ದೃಷ್ಟಿ ಆಗುತ್ತೆ ಅದನ್ನು ಈ ಒಂದು ಕಲ್ಲುಪ್ಪಾಗಲಿ, ಒಂದು ಕರಿಮೆಣಸು, ಲವಂಗ ಇದನ್ನು ಹೀರಿಕೊಳ್ಳೋ ಅಂಥದ್ದು ಮಾಡುತ್ತೆ. ಇದನ್ನು ಹಿಕ್ಕೊಂಡು ಹೋಗಿ ಸಂಜೆ ಬಂದಾಗ ನೀವೇನು ಮಾಡಬೇಕು ಅಂತ ಅಂದರೆ, ನೆಕ್ಸ್ಟು ಅದು ನಾವು ಏನು ತೊಗೊಂಡೋಗಿರ್ತೀವಿ ಇದರಲ್ಲಿ ಕರ್ಚೀಫಲ್ಲಿ, ಅದನ್ನು ನೀಟಾಗಿ ಬಂದಾಗ ನಾವೇನು ಮಾಡಬೇಕು ಅಂತ ಅಂದರೆ, ಇದನ್ನು ನಾವು ನಮಗೆ 3 ಸತಿ, ಎಡಗಡೆ 3 ಸತಿ, ಬಲಗಡೆ 3 ಸತಿ ಮತ್ತು ಮುಂದೆ 3 ಸತಿ ಈ ಥರ ನಿವಾಳಿಸ್ಬೇಕು. ಇದನ್ನು ಎಡಗೈಯಲ್ಲಿ ನಿವಾಳಿಸ್ಬಿಟ್ಟು ನಂತರ ಇದರಲ್ಲಿರೋ ಅಂಥ ಕಾಳು ಮೆಣಸು, ಕಲ್ಲುಪ್ಪು, ಲವಂಗನ ನಾವು ಈ ಒಂದು ನೀರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಾಡಿ ಚೆಲ್ಲೋ ಅಂಥದ್ದನ್ನ ನೀವು ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ನೆಗೆಟಿವ್ ಆಗಲಿ, ಹೊರಗಡೆ ಕಣ್ದೃಷ್ಟಿ ಆಗಲಿ, ಏನೇ ಒಂದು ಸಮಸ್ಯೆ ಇದ್ದರೂ ನೆಗೆಟಿವ್ನ ಇದನ್ನು ರಿಸೀವ್ ಮಾಡ್ಕೊಳೋ ಅಂಥದ್ದು. ಅಲ್ಲಿ ಕರ್ಚೀಫಲ್ಲಿ ಅದನ್ನು ನೀಟಾಗಿ ಓಪನ್ ಮಾಡಬೇಕಾಗುತ್ತೆ. ಈ ಥರ ಮಾಡಿಬಿಟ್ಟು ಅದು ರಿಸೀವ್ ಆಗಿರುತ್ತಲ್ಲ,
ನೀವು 1 ಗ್ಲಾಸ್ ನೀರು ತಗೊಳ್ಬೇಕಾಗುತ್ತೆ. ಆ 1 ಗ್ಲಾಸ್ ನೀರಿಗೆ ನಾವು ಈ ಒಂದು ಏನು ಕಲ್ಲುಪ್ಪು, ಮೆಣಸು, ಲವಂಗನ ಈ ಥರ ಹಾಕ್ಕೊಂಡ್ಬಿಟ್ಟು ನಂತರದಲ್ಲಿ 1 ಸ್ಪೂನ್ ತಗೊಂಡು ನೀಟಾಗಿ ಈ ಥರ ಕಲ್ಲುಪ್ಪು ಕರ್ಗೋವರೆಗೂ ನೀಟಾಗಿ ನಾವು ಈ ಥರ ಮಾಡಬೇಕಾಗುತ್ತೆ. ಮಾಡಿ ಒಂದು 10 ನಿಮಿಷ ಎತ್ತಿಡ್ಬಿಡಿ. ಎತ್ತಿಟ್ಟ ನಂತರ ಈ ಒಂದು ಏನಿರುತ್ತೆ ನೀರನ್ನ ನಾವು ಹೊರಗಡೆ ಒಂದು ಬೇರೆ ಕಡೆ ಚೆಲ್ಲೋ ಅಂಥದ್ದು, ಇಲ್ಲ ನಿಮ್ಮ ಮನೆಯಲ್ಲಿ ವಾಶ್ರೂಮ್ಗೆ ಹಾಕೋ ಅಂಥದ್ದನ್ನ ನೀವು ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಶಿಂಕ್ಗಾದರೂ ನೀವು ಚೆಲ್ಲಬೇಕಾಗುತ್ತೆ.